ಗಂಗಾ ತಗೋ ಇದ್ ಮರ ಒಳಗ್ ತಗೊಂಡೋಗಿಡು. ಇದು ಹಾಗಲ್ಕಾಯಿ ಫ್ರೈ ಮಾಡಿದಿ? ಹ್ಞೂ ಮಾಡಿಟ್ ಬಂದ್ನೀರಿ ಅತ್ತೆ. ಈಗ ಒಲೆ ಮೇಲಿನ ತವಾ ಇಳಿಸಿ ಹಿತ್ತಲ್ ಕಡೆಗೆ ಬರಾತಿದ್ನಿರಿ, ಅಷ್ಟ್ರಲ್ಲಿ ನೀವ ಬಂದ್ರಿ ನೋಡ್ರಿ. ಮಾಡಿದಿ? ಚಲೋ ಆತ್ ತಗೊಳವ. ಅದು ಬಿಸಿ ಇರ್ತೈತೆ ನೋಡೋದು ಬಾಕ್ಸ್, ಏನಂತಾರ ಅದಕ್ಕೆ? ಪ್ಲಗ್ ಬಾಕ್ಸ್. ಅದ್ರಾಗ ಹಾಕಿಡ್ತೇನೆ ನೋಡಿ, ಬಿಸಿ ಇರ್ತಾವ. ಮತ್ತೆ ಇವ್ರು ಊಟಕ್ಕೆ ಬರೋದು ಎಷ್ಟೊತ್ತಾಕೈತ ಏನು, ಅದ್ರಾಗ ಹಾಕಿಡು. ನಾನು ಪ್ಲಗ್ ಬಾಕ್ಸ್ ಅಂದ್ರೆ ಏನ್ ಹೇಳತ್ತಾರ ಇವ್ರು ಅಂತ ಯೋಚನೆ ಮಾಡತ್ತೀನಿ. ಚಪಾತಿ ಬಾಕ್ಸಿಗೆ ಹೇಳತ್ತೀರಿ ನೀವು? ಅಯ್ಯೋ ಅತ್ತೆ, ಅದಕ್ಕೆ ಪ್ಲಗ್ ಬಾಕ್ಸ್ ಅನ್ನಲ್ರಿ, ಹಾಟ್ ಬಾಕ್ಸ್ ಅಂತಾರ್ರಿ. ಅದ ನೋಡವ, ಹೀಟ್ ಬಾಕ್ಸ್ ಅಂತಾರೇನು ಅದಕ್ಕೆ? ಅದ್ರಾಗ ಹಾಕಿಡ್ತೀನಿ ನೋಡಿ, ಬಿಸಿ ಇರ್ತಾವ. ಮತ್ತೆ ಇವ್ರ ಅಪ್ಪ ಅಮ್ಮಗ ಹರಟೆ ಉಟ್ಕೊಂತ ಎಲ್ಲ ಮಾತಾಡ್ಕೊಂಡು ಬರೋಷ್ಟೊತ್ತಿಗೆ ಅಂದ್ರೆ 2:30-3 ಗಂಟೆ ಆಕೈತಿ ಇವತ್ತು ಅವ್ರದ್ದು. ಹುಲ್ ಕೊಯ್ದು ಹಾಕಿ ಬರ್ತೀನಿ ಅಂತ ಹೇಳತ್ತಿದ್ರು. ಜಲ್ದಿ ಆಕೈತೆ, ಜಲ್ದಿ ಬರ್ತೀನಿ ಅಂದ್ರು. ಟೈಮ್ ಎಷ್ಟಾತೇನ ಇವಾಗ? ಟೈಮ್ ಈಗ 12:30 ಆಗೈತ್ರಿ ಅತ್ತೆ. ಈಗ ಬರ್ಬೇಕಾದ್ರೆ ನೋಡ್ಕೊಂಡು ಬಂದಿರಿ ನಾನು. ಹೌದೇನು? ನೋಡವ, ಈಗಿನ್ನ ರೊಟ್ಟಿ ತಿಂದು ಇತ್ಲಾಗ ಹೋದಂಗಿದ್ವಿ, ಅಲ್ಲೇ 12:30 ಆಗ್ಬಿಟ್ಟೆ. ಟೈಮ್ ಅನ್ನೋದು ಹೆಂಗ್ ಓಡಾತೈತೆ ಅನ್ನೋದು ಗೊತ್ತಾಗತ್ತಿಲ್ಲ ವಯವ. ಟೈಮ್, ಕಾಲ, ವಾರಗಳು, ವರ್ಷಗಳು ಹಂಗಂಗೆ ಉರುಳು ಹೋಗತ್ತಾವ. ನಾನು ಬೇಗ ಅಜ್ಜಿ ಆಗ್ತೀನಿ, ನೀನು ಬೇಗ ಅಜ್ಜಿ ಆಗ್ತಿ. ಹಿಂಗೆ ಒಂದಿನ ಅಜ್ಜಿಯರ ಆಗ್ತೀವಿ, ಏನು ಮಾಡೋಕ್ಕಾಗೋದಿಲ್ಲ. ಆತತೆ ಅದು ಮರ ತಗೊಂಡು ಒಯ್ದಿಡೋ ಹೇಳ್ತೀನಿ. ಅವರ ಬಂದ್ರೆ ಕೊಡಾಕ್ ಬರ್ತೈತಿ. ಮತ್ತೆ ಅದನ್ನು ಕೊಡಾಕ ಅವ್ರ ಮನೆಗಳಿಗೆ ಯಾರು ಹೋಗ್ತಾರವ? ನನಗೂ ಈಗ ಹಿತ್ಲಾಗ ಬಗ್ಗೆ ಎದ್ದೇಳಿ ಸೊಂಟ ಎಲ್ಲ ಸ್ವಲ್ಪ ನೋವಾತೈತೆ. ಬಂದ್ರೆ ಕೊಡಾಕ್ ಬರ್ತೈತೆ, ಇಲ್ಲ ಅಂತಂದ್ರೆ ನೋಡೋಣ. ನಿಮ್ಮ ಅವ ಕೆಳಗಿನ ಮನೆಗೆ ಹೋಗ್ತೀನಿ ಅಂತಂದ್ರೆ ಅವ್ರ ಕೈಯಾಗ ಕೊಟ್ಟು ಕಳ್ಸಕ್ಕೆ ಬರ್ತೈತೆ. ಇಲ್ಲಾಂದ್ರೆ ಅವ್ರ ಹುಡುಗರು ಇಲ್ಲಿ ನಮ್ಮ ಗುಂಡನ ಜೋಡಿ ಆಟ ಆಡಕ್ಕೆ ಬರ್ತಾರೆ ನೋಡಿ, ಅವ್ರ ಕೈಯಾಗಾದ್ರೆ ಕೊಟ್ಟು ಕಳ್ಸಕ್ಕೆ ಬರ್ತೈತೆ. ಇಡೋ. ಆಯ್ತ್ರಿ ಐತೆ. ಅಲ್ಲೇ ನೋಡತ್ತೀರಿ, ಬರೀ ನಮ್ಮ ಗಂಗಾನ ನೋಡ್ರಿ ನೀವು. ಯಾಕೆ ನಾನು ಚಂದಿಲ್ಲ? ಆಕಿ ಒಂಚೂರು ಬೆಳ್ಳಗಿದಾಳ ಅಂತ ಬರೀ ಆಕಿನ ನೋಡೋದೆ. ಗಿರಿಜಕ ಇಷ್ಟ ಇಲ್ಲ ನಿಮ್ಗೆ? ನಾನು ಚಂದ ಇದ್ದೀನಲ್ರಿ, ಏನು ಒಂಚೂರೇ ಚೂರು ದಪ್ಪ ಇದ್ದೀನಿ ಅನ್ನೋದು ಬಿಟ್ರೆ ನೋಡ್ರಿ ಎಷ್ಟು ಬೆಳ್ಳಗಿದ್ದೀನಿ. ನೋಡಕ್ಕೆ 2 ಕಣ್ಣು ಸಾಲದು ಅಷ್ಟು ಬೆಳ್ಳಗಿದ್ದೀನಿ. ಇವು ಕೈ ಹಂಗಾರೆ, ಅವು ಕೈ ಮತ್ತು ಯಾಪವ್ರು ಕೊಟ್ಬಿಟ್ಟಿದ್ದಾರೆ. ಅದನ್ನು ಬೇರೆದು ಹಾಕಕ್ಕೆ ಬರೋದಿಲ್ಲ. ಬೇಕಿದ್ರೆ ನಿಮ್ಮ ಕೈ ಕೊಟ್ರೆ ನಾನು ಆಡ್ಸ್ಕೊತೀನಿ ರೀ. ಕೊಡ್ತೀರಿ? ಯಾರಾದರೂ ಕೊಡ್ತೀರಂದ್ರೆ ಕಾಮೆಂಟ್ ಮಾಡಿರಿ. ಸುಮ್ಮನೆ ತಮಾಷೆ ಮಾಡಿದ್ನಿರಪ್ಪ. ಕೈಯದು ಏನು ಕೊಡೋದು ಬ್ಯಾಡ ನನಗೆ, ಆರಾಮಿರಿ ಅಷ್ಟೇ ಸಾಕು. ಮತ್ತು ನೀವು ನನಗೆ ಕೈ ಕೊಟ್ಟು ನಾನು ಬಂದು ನಿಮ್ಮ ಮನೆಗಳಲ್ಲಿ ಬೇಯಿಸಾಕೋ ಪರಿಸ್ಥಿತಿ ಬಂದರೆ ಬ್ಯಾಡಲ್ರಿ. ಮೊನ್ನೆ ನನ್ನ ಮಗಳು ಬರ್ತಡೇ ಇತ್ತು ರೀ, ಸೆಪ್ಟೆಂಬರ್ 24ಕ್ಕೆ. ಯಾರೆಲ್ಲ ಪ್ರೀತಿಯಿಂದ ವಿಶೇಷಗಳನ್ನ ತಿಳಿಸಿದಿರಿ ಎಲ್ಲರಿಗೂ ನನ್ನ ಮಗಳ ಕಡೆಯಿಂದ, ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ರೀ. ಎಲ್ಲ ಕಾಮೆಂಟ್ಸ್ಗಳನ್ನೂ ಓದಿದ್ದೀನಿ ರೀ. ನಾನು ಬ್ಯುಸಿ ಇರೋದ್ರಿಂದ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಹಾಗಾಗಿ ಈ ವಿಡಿಯೋ ಲಾಸ್ಟ್ದೊಳಗೆ ಎಲ್ಲರ ಕಾಮೆಂಟ್ಸ್ಗಳನ್ನ ರೆಕಾರ್ಡ್ ಮಾಡಿ ಧನ್ಯವಾದಗಳನ್ನ ಹೇಳ್ತೀನಿ ರೀ. ಬರ್ರಿ ಇವತ್ತಿನ ವಿಡಿಯೋನ ಚಾಲು ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊತೀನಿ ರೀ. ಒಂದು ಲೈಕ್ ಕೊಡ್ರಿ ಈ ವಿಡಿಯೋಗೆ, ಇಷ್ಟ ರೀ ಹೇಳೋದು. ಬರ್ರಿ ಅತ್ತೆ, ಇವ್ರು ಎಷ್ಟೊತ್ತಿಗೆ ಊಟಕ್ಕೆ ಬರ್ತಾರೆ ಫೋನ್ ಮಾಡಿ ಕೇಳಿರಿ. ಫೋನ್ ಮಾಡ್ತಿ ನೋಡು, ಇಲ್ಲಾಂದ್ರೆ ಬರ್ತಾರೆ ತಗೊಳವ. ಈಗ 12:30 ಆಗೈತಂದ್ರೆ ಹುಲ್ಲು ಕೊಯ್ದು ಹಾಕಿ 2:30 ಕೊಯ್ದು ಅಲ್ಲೇ ಕೊಟ್ಟಿಗೆ ಬರ್ತೀನಿ ಅನ್ನತ್ತಿದ್ರಿ ನಿಮ್ಮ ಅವ. ಟೈಮ್ ಆಕೈತೇನೆ ನೋಡಿ, ಫೋನ್ ಮಾಡಿ ಕೇಳ್ತಿ ಅಂದ್ರೆ ಕೇಳಿ, ಇಲ್ಲ ಅಂತಂದ್ರೆ ಬರ್ತಾರೆ. ಹಂಗಲ್ರಿ, ಬರೋದು ಮನೆ ಕಡೆಗೆ ಎಷ್ಟೊತ್ತಾಕಿದ್ ಕೇಳಿ ಊಟ ಕಟ್ಕೊಂಡು ಬುತ್ತಿ ನಾವು ಒಯ್ಯೋಣ್ರಿ ಹೊಲಕ್ಕೆ. ಹಂಗಂದಿ? ಹೋದ್ರೆ ಹಾಕಿತ್ತೆ. ಮತ್ತೆ ನಾ ಬುತ್ತಿ ಕಟ್ಕೊಂಡು ಆ ಕಡೆಗೆ ಹೋಗಾಕೆ, ಅವ್ರ ಈ ಕಡೆಗೆ ಬರಾಕೆ ಎಲ್ಲ ಎಡವಟ್ ಆಕೈತೆ. 1 ಗಂಟೆ 1:30 ಹಂಗೆ ಬರ್ತೀನಿ ಅಂದಿದ್ರು. ಮತ್ತೆ ಎಲ್ಲಿ ಬರಾತಾರ ಏನವ ಅವರು ನೋಡಿ, ಫೋನ್ ಮಾಡಿ ಕೇಳಿ. ಇಲ್ಲ ಇನ್ನೂ ಒಂದು ಅರ್ಧ ಗಂಟೆ 1 ಗಂಟೆ ಆಕೈತಂದ್ರೆ ನಾವು ಹೋಗೋಣಂತ. ಹೋಗತೈತೆ ಫೋನ್? ರಿಂಗ್ ಆಗತೈತ್ರಿ ಅತ್ತೆ. ಯಾಕೋ ರಿಸೀವ್ ಮಾಡತ್ತಿಲ್ರಿ ಅವ್ರು. ಎಲ್ಲಿ ಫೋನ್ ಸೈಲೆಂಟ್ ಐತಾ ಏನೋ ರೀ? ಕಾಲ್ ಬರತೈತೆ, ಸೈಲೆಂಟ್ ಐತ್ ಫೋನ್. ಗುಯ್ ಅನ್ನತೈತಿ. ಈಗ ಗೊತ್ತಾತ ಯಾರು ಮಾಡಿರ್ಬೇಕು, ನೋಡೋಣ ತಡಿ. ಈಗ ರಿಸೀವ್ ಮಾಡಿದ್ರೆ ನೋಡ್ರಿ. ಹಲೋ ಹಲೋ ರೀ, ಎಲ್ಲಿದ್ದೀರಿ? ನಾನು ದುಬೈ. ಹೋಗ್ರಿ, ನೀವು ಯಾವಾಗ ನೋಡಿದ್ರು ಬರೀ ತಮಾಷೆನ ಮಾಡ್ತಿರ್ತೀರಿ. ಖರೆ ಹೇಳ್ರಿ, ಎಲ್ಲಿದ್ದೀರಿ ಇವಾಗ? ಅಯ್ಯೋ ಹುಚ್ಚುಡ್ಗಿ, ಮತ್ತೆ ಎಲ್ಲಿರ್ತಾರೆ? ಹೊಲದೊಳಗೆ. ಮುಂಜಾನೆ ಹೇಳಿ ಬಂದಿಲ್ಲ ಅಪ್ಪಗೆ ರೊಟ್ಟಿ ಕೊಟ್ಟು ಬರ್ತೀನಂತೆ. ನೀನು ಟಾಟಾ ಮಾಡಿದಿ, ನಾನು ಟಾಟಾ ಹೇಳಿ ಬಂದೀನಿ. ಮತ್ತೀಗ ಎಲ್ಲಿ ಅಂತಂದ್ರೆ ಮತ್ತೆ ಅದಕ್ಕೆ ಹೇಳಿದ್ನಿ ಹಂಗ. ಗೊತ್ತೇಳ್ರಿ ನನಗೂ. ಮನೆ ಕಡೆಗೆ ಬರತ್ತೀರಾ ಇನ್ನು ಅಲ್ಲೇ ಇದ್ದೀರಾ? ಕೇಳಕ್ ಫೋನ್ ಮಾಡಿದ್ನಿರಿ. ಎಲ್ಲಿದ್ದೀರಿ? ಅದ ಹೇಳಿದ್ನಲ್ಲ ಗಂಗಾ, ಇನ್ನೂ ಹೊಲ್ದಾಗ ಇದೀವಿ ನಾವು. ಅಪ್ಪ ಹುಲ್ ಕೊಯ್ಯಕ್ ಹೋಗಿದ್ದೆ, ನಾನು ಇನ್ನೊಂದ್ 2 ಸಾಲ ಇದ್ವು, ಅದನ್ನ ಆಕ್ತಿ ಮಾಡತ್ತಿದ್ನಿ. ಯಾಕೆ ಹೇಳಿ, ಬರಾತೀರಿ ಹೊಲಕ್ಕೆ? ಇಲ್ರಿ. ಮತ್ತೇನ ಕೇಳಿದ್ದಿ? ಅದ ಊಟಕ್ಕೆ ಎಷ್ಟೊತ್ತಿಗೆ ಬರ್ತೀರಿ ಅತ್ತೆಯವ್ರು ಕೇಳಂತಂದ್ರು, ಅದಕ್ಕೆ ಕೇಳಿದ್ನಿರಿ. ಕರೆಕ್ಟ್ ಟೈಮ್ ಹೇಳ್ರಿ. ಈಗ 12:30 ಆಗೋಗೈತ್ರಿ. ಕರೆಕ್ಟ್ ನೀವು ಎಷ್ಟು ಟೈಮಿಗೆ ಬರ್ತೀರಿ ಊಟಕ್ಕೆ ಮನೆಗೆ? ಊಟಕ್ಕೆ ಬರೋ ಟೈಮ್ ಏನ್ ಗೊತ್ತಿಲ್ಲ. ಅಪ್ಪ ಈಗ ಹುಲ್ ಕೊಯ್ಯಕ್ ಹೋಗಿದ್ದಾರೆ. 2 ಸಾಲ ಇದು ಆಕ್ತಿ ಮಾಡೋ, ಅರ್ಧ ತಗೊಂಡ್ ಬಂದಿನಿ. ಇನ್ನೊಂದ್ ತಗೊಂಡ್ ಬರೋ ಅಷ್ಟೊತ್ತಿಗೆ ಅಂದ್ರೆ 1 ಗಂಟೆ 1:30 ಆಕೈತೆ. ಒಟ್ಟ ನಾವು ಮನೆಗೆ ಬರೋ ನಕ್ಕಿ ಟೈಮ್ 2 ಗಂಟೆ 2:30 ಆಗ್ಬೋದು.
ನಮ್ದೇನ್ ದಾರಿ ಕಾಯ್ಬೇಡ್ರಿ ನೀವು, ಅತ್ತೆ ಸೊಸೆ ಊಟ ಮಾಡ್ರಿ. ಹೌದ್ರಿ? ಆಯ್ತು ತಗೊಳ್ರಿ ಹಂಗಾದ್ರೆ. ಅತ್ತೆ ಅವ್ರು ಬರೋದು 2 ಗಂಟೆ 2:30 ಆಕೇತಂತ್ರಿ. ಅಷ್ಟ್ರ ಮಟ್ಟ ನಾವು ಆರಾಮಾಗಿ ಹೋಗಿ ಮುಟ್ತೀವಿ ತಗೊಳ್ರಿ ಅಲ್ಲಿ. ಹೌದೇನು? ಓಕೆ ತಗೋ. ಹಂಗಾದ್ರೆ ಊಟ ಕಟ್ಕೊಂಡು ಬರಾತೀವಿ ಅಂತ ಹೇಳ್ಬೇಕು ರಾಜುಗ. ಬ್ಯಾಡ್ ಸುಮ್ಮನಿರಿ, ಸರ್ಪ್ರೈಸ್ ಆಗಿ ಹೋಗೋಣ. ಹಲೋ 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 ಹಲೋ, ನೆಟ್ವರ್ಕ್ ಹೋಯ್ತು, ಯಾಕೆ ಕೇಳ್ಸತ್ತಿಲ್ಲ ಇದು? ಹಲೋ. ಹಲೋ, ಕೇಳ್ಸಾತೈತಿ ಹೇಳ್ರಿ. ಅಯ್ಯೋ ನಿನ್ನ ಅಜ್ಜಿ, ಅವಾಗಿಂದ ನನ್ನ ಫೋನಿಗೆ ನೆಟ್ವರ್ಕ್ ಹೋಗೈತೇನೋ ಅನ್ಕೊಳತೀನಿ ನಾನು. ಹೌದ್ರಿ? ಇಲ್ಲ ತಗೊಳ್ರಿ, ಅದು ನಮ್ಮ ಫೋನ್ ಒಳಗೆ ನೆಟ್ವರ್ಕ್ ಇದ್ದಿದ್ದಿಲ್ಲ. ಈಗ ಕೇಳ್ಸಾತೈತಿ ನೋಡ್ರಿ ಕ್ಲಿಯರ್ ಆಗಿ. 2:30 ಬರ್ತೀರಂದ್ರ ಇದು ಹಾಗಲ್ಕಾಯಿ ಫ್ರೈ ಮಾಡೋಣ ಅಂತ ಇದ್ನಿರಿ, ಮಾಡ್ಲಿರಿ? ವಾವ್, ಮೈ ಫೇವ್ರೇಟ್ ಹಾಗಲ್ಕಾಯಿ ಫ್ರೈ ಮಾಡ್ತಿ. ಕೇಳ್ತೀಯಲ್ಲ ಗಂಗಾ, ಮಾಡಿ ಬರ್ತೀವಿ. ಮಾಡ್ಕೊಂಡು ಬರ್ತೀವಿ ತಗೊಳ್ರಿ. ಏನಂದಿ? ಏನಿಲ್ರಿ, ಹಾಗಲ್ಕಾಯಿ ಫ್ರೈ ಮಾಡ್ತೀವಂತ ಹೇಳಿದ್ನಿರಿ. ಮಾತಾಡವ ಪ್ಯಾರಗೋನ್ ಚಪ್ಲಿ ಹಿತ್ತಲ್ ಕಡೆಗೆ ಇಟ್ಟು ಬಂದಿದ್ನಿ. ಏನ್ ಅಲ್ಲಿದಾವ ಏನ್ ಈ ಕಡೆಗೆ ಇದಾವ ಹುಡುಕ್ ಬರ್ತೀನಿ ನಾನು. ಆವಾಗ್ಲೇ ಹೇಳಿದ್ದೆ ಬೇರೆ ಇತ್ತು, ಮಾಡ್ಕೊಂಡ್ ತಗೊಂಡ್ ಬರ್ತೀವಿ ಅನ್ನತ್ತಿದ್ದಿ. ಈಗ ನೋಡಿದ್ರ ಮಾಡ್ತೀವಿ ಅಂತ ಅನ್ನತ್ತಿ. ಖರೆ ಹೇಳ್ಗಂಗ, ಹೊಲಗಿಲ್ಲಕ್ ಬರಾತಿರೇನು? ಮತ್ತೆ ಬರೋದಿದ್ರೆ ಹೇಳ್ರಿ, ಮತ್ ನಡ್ಕೊಂಡ್ ಬರೋ ಸಾಹಸ ಮಾಡ್ಬೇಡ್ರಿ. ಇಲ್ಲಿ ನೋಡಿದ್ರ ಕರಡಿ ಅವು ಇವು ಓಡಾಡತಾವು. ಬೇಕಿದ್ರ ಸ್ಕೂಟಿ ಮೇಲೆ ಕರ್ಕೊಂಡ್ ಬರ್ತೀನಿ. ಖರೆ ಹೇಳ, ಬರಾತಿರಿ? ನಾವ್ ನಡ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿದ್ರೆ ಇವ್ರು ಕರಡಿ ಅದು ಬರ್ತೈತೆ ಅಂತ ಹಿಂಗೆ ಎದುರಿಸತಾರ. ಇಲ್ಲ ಇಲ್ಲ, ಕರಡಿಗಳು ಕಾಡಲ್ಲಿರ್ತಾವ, ಹೊಲ ಕಡೆಗೆ ಯಾಕೆ ಬರ್ತಾವ? ಮತ್ ನೆಟ್ವರ್ಕ್ ಹೋಯ್ತಾ ಏನಿದು? ಹಲೋ ಹಲೋ, ಮಿಸಸ್ ಗಂಗಾ ಅವ್ರಿಗೆ ಕೇಳ್ಸತೈತಾ? ಹಲೋ, ಕೇಳ್ಸತೈತಿ ಹೇಳ್ರಿ. ಯಾಕೆ ಸೈಲೆಂಟ್ ಅದೇ ಅಲ್ಲ? ಮತ್ ನೆಟ್ವರ್ಕ್ ಹೋಯ್ತಾ? ಹೌದ್ರಿ, ಅದ್ ನೆಟ್ವರ್ಕ್ ಹೋಗೋದು ಬರೋದು ಆಗತೈತೆ. ಈಗ ಕೇಳ್ಸತೈತಿ ಹೇಳ್ರಿ. ಅದ ಅಮ್ಮ, ನೀನು ಹೊಲಕ್ ಬರ್ತೀರಾ ಅಂತ ಕೇಳತ್ತಿದ್ನಿ. ಬರ್ತೀರಾ? ಇಲ್ರಿ. ಖರೆ ಹೇಳ, ಮತ್ತ ಇಲ್ಲಿ ಹೊಲ್ದಾಗ ಸುತ್ತಮುತ್ತ ಎಲ್ಲ ಕಬ್ಬು ಮೆಕ್ಕೆಜೋಳ ಇರೋದಕ್ಕ ಆನೆ ಕರಡಿ ಎಲ್ಲ ಹಗ್ಲೊತ್ತಲ್ಲೂ ಓಡಾಡತಾವಂತ. ಹಂಗೇನಾದ್ರು ಬರೋದಿದ್ರೆ ಹೇಳ್ರಿ, ಬಂದ್ ಕರ್ಕೊಂಡ್ ಬರ್ತೀನಿ ಬೇಕಿದ್ರ. ಹೌದ್ರಿ? ಹ್ಞೂ ಗಂಗಾ, ಅದಕ್ಕ ಹೇಳತ್ತೀನಿ ನಿನ್ಗ. ಬರ್ತೀರಿ? ಇಲ್ಲ ಇಲ್ಲ. ಹ್ಞೂ ಇಲ್ಲ ಇಲ್ಲ, ಯಾವ್ದಾದ್ರ ಒಂದು ಹೇಳ. ನೀನ ಹಿಂಗ್ ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿದ್ರೆ ಹೆಂಗ್ ತಿಳ್ಕೊಬೇಕು ನಾನು? ಈಗೇನ್ ಬರ್ತೀರಿ? ಹೇಳ್ದಂಗ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತಿದ್ವಿ ನಾವು. ಇವ್ರು ನೋಡಿದ್ರೆ ಅವಾಗಿಂದ ಕೇಳತ್ತಾರ. ನೀವು ಕರಡಿ ಬೇರೆ ಓಡಾಡತ್ತಾವ ಅಂತ ಹೇಳತ್ತಾರೆ. ಬೇಡ, ಹೇಳ್ಬಿಡೋಣ, ಯಾಕೆ ಬೇಕು. ಬರ್ತೀವಿ ಬರ್ರಿ. ನೋಡು, ಹಿಂಗ್ ಹೇಳಿದ್ರೆ ಗೊತ್ತಾಕೈತೆ. ಇಲ್ಲ ಅಂತಂದ್ರೆ ಏನು ಗೊತ್ತಾಗ್ಬೇಕು? ಆತ ತಗೋ, ಕರ್ಕೊಂಡು ಹೋಗಕ್ ಬರ್ತೀನಿ. ರೆಡಿ ಆಗ್ರಿ, ಅಷ್ಟ್ರ ಮಟ್ಟ ಇವೆರಡು ಸಾಲಿದಾವು. ಅಕ್ತಿ ಮಾಡ್ಕೊಂಡು ಅಪ್ಪಂಗೆ ಹೇಳಿ ಬರ್ತೀನಿ ನಾನು. ರೆಡಿ ಆಗೋದು ಏನಿಲ್ರಿ, ರೆಡಿನ ಇದೀವ್ರಿ. ನಾ ಬಂದ್ ಕರ್ಕೊಂಡು ಹೋದ್ರೆ ನಾವು 2 ಸಾಲ ಅಕ್ತಿ ಮಾಡಕ್ ಹೆಲ್ಪ್ ಮಾಡ್ತಿದ್ವಿ. ಹೌದಾ? ಹೌದ್ರಿ, ಬರ್ರಿ ಮತ್ ಜಲ್ದಿ. ಬ್ಯಾಡ್ ಗಂಗಾ, ಭಾಳ ಏನಿಲ್ಲ, ಇದು ಅರ್ಧ ಸಾಲ ಆಗೈತಿ. ಈಗ ಜಲ್ದಿ ಮುಗಿಸ್ಕೊಂಡ್ ಬರ್ತೀನಿ ನಾನು. ಅಮ್ಮಂಗೂ ರೆಡಿ ಆಗ್ರಿ, ಬರ್ತೀನಿ. ರೀ ಕಟ್ ಮಾಡ್ಬೇಡ್ರಿ, ನಂಗೂ ಒಂದು ಅರ್ಧ ಸಾಲ ಉಳಿಸ್ರಿ. ನಾನು ಬಂದು ಆಕ್ತಿ ಮಾಡ್ತೀನಿ. ಭಾಳ ದಿನ ಆಯ್ತು ಹೊಲ್ದಾಗ ಕೆಲಸ ಮಾಡಿ, ಅದಕ್ಕೆ ಹೇಳತ್ತೀನಿ. ಪ್ಲೀಸ್ ರೀ. ಅಯ್ಯೋ ಹುಚ್ಚುಡ್ಗಿ, ಆತ ತಗೋ, ನಿನ್ ಪಾಲಿಂದ ಉಳಿಸ್ತೀನಿ ಅರ್ಧ ಸಾಲ. ರೆಡಿ ಆಗ್ರಿ, ಮತ್ತೆ ಇನ್ನೊಂದು ಅರ್ಧ ಸಾಲ ಮಾಡಿ ಬರ್ತೀನಿ ನಾನು. ಆಯ್ತ್ರಿ, ಇಡ್ಲಾ? ಹಾ 1 ಮಿನಿಟ್ ಗಂಗಾ, ಕಾಲ್ ಕಟ್ ಮಾಡಬೇಡ. ಮುಂಜಾನೆ ನಿನ್ಗೇನಾದ್ರೂ ಬಿಕ್ಕಳಿಕೆ ಬಂದ್ವಾ? ಬಿಕ್ಕಳಿಕೆ? 10:30 ಆಗಿತ್ರಿ, ಅವಾಗ ಬಿಕ್ಕಳಿಕೆ ಬಂದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೌದಾ? ವಾವ್, ಏನಿಲ್ಲ ಗಂಗಾ, ಇಲ್ಲಿ ನನ್ ಕನ್ಸೊಳಗ್ ಬಂದಿದ್ದೀನಿ ನೀನು. ಅದ ಅನ್ಕೊಂಡ್ ನಿನ್ಗೆ ಬಿಕ್ಕಳಿಕೆ ಬಂದಿದಾವೇನಂತ. ಅದ್ ಖರೆ ಆತ್ ನೋಡು. ಏನ್ ಹೇಳತ್ತೀರಿ? ಒಂದು ಅರ್ಥ ಆಗತ್ತಿಲ್ಲ ನನಗೆ. ಅಲ್ಲಿ ಹೋಗಿ ಮಲ್ಕೊಂಡಿದ್ರಿ ನೀವು? ಇಲ್ಲ ಗಂಗಾ, ಮಲ್ಕೊಂಡಿಲ್ಲ ನಾನು. ಮತ್ ಕನಸು ಬಿದ್ದಿತ್ತಂತ ಹೇಳತ್ತೀರಲ್ರಿ? ಬಿದ್ದಿದ್ ಗಂಗಾ, ಆದ್ರ ಕನ್ಸಲ್ಲ, ಹಗಲ್ಗನ್ಸು. ಆ ಹಗಲ್ಗನ್ಸೊಳಗ್ ನೀನ್ ಬಂದಿದ್ದಿ. ಇವಾಗ ಟ್ರೆಂಡಿಂಗ್ ಅಲ್ಲಿ ಓಡಾತೈತಲ್ಲ ಜಾನಪದ ಹಾಡು, ಯಾವ್ದದು? ಸರಿಯೋ ದೂರ ಖಬರ ಗೇಡಿ, ನನ್ನ ಮ್ಯಾಲ ನಿನ್ನ ಕನ್ಯಾಕ ಅಂತ ನೀನು. ನಾನು ಕಣ್ಣಾಗ ಕೊಂದೊಗದಿ ನೀನು, ನನ್ನ ಹುಚ್ಚ ಹಿಡಿಸೈತಿ ಹುಡುಗಿ ನಿನ್ನ ಮೈ ಬನ್ನ ಅಂತ ಹೇಳತ್ತಿದ್ನಿ. ಅಷ್ಟ್ರೊಳಗೆ ನೀನು ಪಟಕ್ ಅಂತ ಮಾಯ ಆಗ್ಬಿಟ್ಟಿ. ಆಗ ಅಪ್ಪನೂ ಕರೆದ್ರು. ಆಮೇಲೆ ಏನೇನೋ ಅದು ಹುಚ್ಚಂತರ ನಕ್ಕೊಂತ ಹೋಗಿ ರೊಟ್ಟಿ ತಿಂದ್ವಿ ನೋಡಿ. ಹೆಂಗೋ ಬರ್ತೀಯಲ್ಲ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಆತ ತಗೋ, ರೆಡಿ ಆಗ್ರಿ ನೀವು. ಇಡ್ಲ ನಾನು? ಏನ್ ಹೇಳತ್ತಾರ ಇವರು? ಒಂದು ಅರ್ಥ ಆಗತ್ತಿಲ್ಲ ನನಗೆ. ಆಯ್ತ್ರಿ, ಕಟ್ ಮಾಡ್ರಿ. ಇನ್ನೊಂದು ಅರ್ಧ ಗಂಟೆಲಿ ಕರ್ಕೊಂಡು ಹೋಗಕ್ ಬರ್ತೀನಿ ಅಂತ ಹೇಳಿದಾರೆ ಇವರು. ಅತ್ತೆಗೆ ಹೇಳ್ತೀನಿ. ಅತ್ತೆ